ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿ 3 ಥರದ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಲೂ ಪರೋಟ ಈ ಥರಲ್ಲಿ ನಮಗೆ ಯಾವುದು ಈಸಿಯಾಗಿರುತ್ತೋ ಅದನ್ನು ನಾವು ಯಾವ ಶೇಪಲ್ಲಿ ಕೂಡ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಸಂಜೆ ಟೈಮ್ ಟೀ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕಂತೂ ತುಂಬ ಈಸಿಯಾಗಿರುತ್ತೆ. 3 ತರಹದ ಆಲೂ ಪರೋಟ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವು. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಈ ರೀತಿ ನೀವು ಪರೋಟಾನ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಕೂಡ ಇರುತ್ತೆ. ನೋಡೋದ್ರಲ್ವ, ಇವಾಗ 3 ಥರದ ಪರೋಟ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದು 3 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು, ಹಾಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ, ಅಡುಗೆಗೆ ಹಾಕುವಂಥ ಎಣ್ಣೆಯನ್ನು. ಇದಿಷ್ಟು ಹಾಕೊಂಡಾದಮೇಲೆ ಸ್ವಲ್ಪ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಚೂರಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಸಿ ಇಡ್ತಾ ಇದ್ದೀನಿ. ಜಾಸ್ತಿ ಗಟ್ಟಿ ಇರಬಾರ್ದು, ಹಾಗೆ ತೆಳು ಕೂಡ ಇರಬಾರ್ದು. ಮೀಡಿಯಮ್ದಲ್ಲಿ ಸ್ವಲ್ಪ ಹಿಟ್ಟು ನೆನಿಬೇಕು. ಆ ಥರ ನಾವು ಫಸ್ಟು ಸ್ವಲ್ಪ ಗಟ್ಟಿಯಾಗಿ ನಾದಿಕೊಂಡು ನಂತರ ಸ್ವಲ್ಪ ನೆನೆದ್ರೆ ಸ್ವಲ್ಪ ಮೃದುವಾಗಿ ಹಿಟ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಈ ಥರ ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಈ ಥರ ಒಂದು ಪಾತ್ರೆದ್ರೊಳಗೆ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ, ಒಂದು 20 ನಿಮಿಷ ಹಿಟ್ಟು ನೆನೆಯೋದಕ್ಕೆ ಇಡಬೇಕು. ನಂತರ ಇವಾಗ ನಾನು ಅಂದರೆ ಪಲ್ಯ ರೆಡಿ ಆಗೋದ್ರೊಳಗೆ ಹಿಟ್ಟು ಕೂಡ ಚೆನ್ನಾಗಿ ನೆನೆಯುತ್ತೆ. ಹಾಗಾಗಿ ಫಸ್ಟ್ ನಾವು ಹಿಟ್ಟನ್ನು ಕಲಸಿ ಇಡಬೇಕು. ಬೇಯಿಸಿ ಇಟ್ಕೊಂಡಿರೋ 3 ಆಲೂಗಡ್ಡೆ, ನಂತರ 1 ಕ್ಯಾರೆಟು, ಸ್ವಲ್ಪ ಬೀನ್ಸು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಹಾಗೆ ಸ್ವಲ್ಪ 3ರಿಂದ 4 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಕಾಳು 1 ಟೇಬಲ್ ಸ್ಪೂನಷ್ಟು, ಅಂದರೆ ಧನಿಯಾ ಕಾಳು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ ಎಲ್ಲವೂ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನಂತರ ಈ ಥರ ನಾವು ಅಂದರೆ ವೆಜಿಟೇಬಲ್ಸ್ನ ಸ್ವಲ್ಪ ಸಣ್ಣದಾಗಿಯೇ ಕಟ್ ಮಾಡಿ ಇಟ್ಕೊಂಡಾದಮೇಲೆ ಒಂದು ಪ್ಲೇಟ್ ಒಳಗೆ ಆಲೂಗಡ್ಡೆಯನ್ನು ಈ ಥರ ನೋಡಿ ಇಟ್ಕೊಂಡು ಸ್ವಲ್ಪ ಇದನ್ನು ಮ್ಯಾಶ್ ಮಾಡ್ಕೋಬೇಕು. ಅಂದರೆ ಇದು ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಇರಬಾರ್ದು, ಸಣ್ಣದಾಗಿ ಪೇಸ್ಟ್ ಗತೆ ಇದನ್ನು ಆಲೂಗಡ್ಡೆಯನ್ನು ಮಾಡ್ಕೋಬೇಕು. ಅಂದರೆ ಪೇಸ್ಟ್ ಗತೆ ನಾವು ಮಾಡ್ಕೋದ್ರಿಂದ ಪರೋಟಾಗ ಹರಿಯಂಗಿಲ್ಲ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ತುಂಬಾ ಇದನ್ನು ಒಂಥರ ಹಿಟ್ಟು ನೋಡಿ ಈ ಥರ ನೋಡಿ ಪೇಸ್ಟ್ ಗತೆ ಆಗಿರಬೇಕು. ಮುಟ್ಕೆ ಮಾಡಿದರೆ ಈ ಥರ ಗಟ್ಟಿಯಾಗಿ ಮುಟ್ಕೆ ಶೇಪಲ್ಲಿ ಬರಬೇಕು. ಅಂದರೆ ನೋಡಿ ಈ ಥರ ಹಿಟ್ಟುಗತೆ ಆಗಿರಬೇಕು, ಅಂದರೆ ಸ್ವಲ್ಪನೂ ಗಟ್ಟಿ ಇರಬಾರ್ದು. ನೋಡಿ ಈ ಥರ ನಾವು ಮಾಡೋದ್ರಿಂದ ಹರಿಯಂಗಿಲ್ಲ, ಸಾಫ್ಟಾಗಿ ಚೆನ್ನಾಗಿರುತ್ತೆ ಪರೋಟಾಗೆ. ನಂತರ ಬಾಣಲೆದ್ರ ಒಳಗೆ ಒಗ್ಗರಣೆಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಕಾಳು ಅಂದರೆ ಕೊತ್ತಂಬರಿ ಕಾಳನ್ನ ಹಾಕ್ತಾ ಇದ್ದೀನಿ. ಹಾಗೆ ಬೀನ್ಸು, ಕ್ಯಾರೆಟ್, ಈರುಳ್ಳಿ ಇದಿಷ್ಟು ವೆಜಿಟೇಬಲ್ಸ್ನ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನಿಮಗೆ ಹತ್ತಿರ ಏನಾದರೂ ಹಸೆ ಬಟಾಣಿ ಇದ್ದರೆ ಅದು ಕೂಡ ಹಾಕ್ಕೊಳ್ಳಿ. ಹಸೆ ಬಟಾಣಿ ಇಲ್ಲ ಅಂಥೇಳಿ ನಾನು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ, ಇದ್ದರೆ ಹಾಕ್ಕೊಳ್ಳಿ. ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ. ನೋಡಿ, ಇದಿಷ್ಟು ಹಾಕೊಂಡಾದ್ಮೇಲೆ ಒಂದೆರಡು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅಂದರೆ ಜಾಸ್ತಿ ಕೂಡ ಇದನ್ನು ಫ್ರೈ ಮಾಡ್ಕೋಬಾರ್ದು, ಮೀಡಿಯಮ್ದಲ್ಲಿ ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ನೋಡಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಮಸಾಲ ಐಟಮ್ಸು: ಗರಂ ಮಸಾಲ 1 ಟೇಬಲ್ ಸ್ಪೂನು, ಅರಿಶಿನ ಪುಡಿ 1 ಟೇಬಲ್ ಸ್ಪೂನು, ಉಪ್ಪು 1 ಟೇಬಲ್ ಸ್ಪೂನು, ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನು ಇದಿಷ್ಟನ್ನು ಒಗ್ಗರಣೆಯಲ್ಲಿ ಹಾಕ್ಕೊಂಡು ಮತ್ತೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಸಾಲ ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ತೆಳುವಾಗಿರಬಾರ್ದು. ಹಿಟ್ಟು ನಮಗೆ ಯಾವ ಥರ ಹದ ಇರುತ್ತೋ
ಆ ಥರನೇ ನಾವು ಮಸಾಲನ ಮಾಡ್ಕೊಳ್ಬೇಕು ನೋಡಿ. ಇವಾಗ ಇದಿಷ್ಟು ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ನಾವು ಪೌಡ್ರ್ ಅಂದರೆ ಒಂಥರ ಗಟ್ಟಿಯಾಗಿ ಇದನ್ನು ಮಾಡ್ಕೋಬೇಕು. ನಂತರ ಇವಾಗ ಒಗ್ಗರಣೆಯಲ್ಲಿ ಹಾಕಾದ್ಮೇಲೆ ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಸಾಲ ಎಲ್ಲ ಆಲೂಗಡ್ಡೆಗೆ ಹತ್ಕೋಬೇಕು. ನೋಡಿ ಈ ಥರ ಆಗಿದೆ ನೋಡಿ. ಇವಾಗ ಪಲ್ಯ ಕೂಡ ರೆಡಿ ಆಯಿತು. ಕೆಳಗಡೆ ಇಳಿಸಿ ಇಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಆರಬೇಕು. ಆರಾದಮೇಲೆ ಇವಾಗ ಹಿಟ್ಟು ನಾವು ಕಲಸಿ ಇಟ್ಕೊಂಡಿರೋದನ್ನು ನೋಡಿ. ಈ ಥರ ಪಲ್ಯ ರೆಡಿ ಆಯಿತು. ಇವಾಗ ನೋಡಿ ಹಿಟ್ಟು ಕೂಡ ಪಲ್ಯ ರೆಡಿ ಆಗೋದ್ರೊಳಗೆ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿರುತ್ತೆ. ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟು ಸ್ವಲ್ಪ ಚೆನ್ನಾಗಿ ಈ ಥರ ನಾದ್ಕೊಳ್ಬೇಕು. ನಿಮಗೆ ಗೋಧಿ ಹಿಟ್ಟು ಇಲ್ಲ ಅಂತಂದರೆ ಮೈದಾ ಹಿಟ್ಟಲ್ಲಿ ಕೂಡ ನೀವು ಪರೋಟಾನ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾದ್ಕೊಂಡಾದ್ಮೇಲೆ ಈ ಥರ ಉಳ್ಳೆಗಳನ್ನ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಉಳ್ಳೆಗಳನ್ನ ಕಟ್ ಮಾಡಿಕೊಂಡು, ಅಂದರೆ ಸಮವಾಗಿ ಬರುತ್ತೆ ಅಂಥೇಳಿ ನಾನು ಈ ಥರ ಉಳ್ಳೆಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಇದನ್ನು ಗೋಲ್ಕ ಮಾಡ್ಕೋಬೇಕು. ನೋಡಿ ಈ ಥರ ಗೋಲ್ಕ ಇದನ್ನು ಮತ್ತೆ ಸ್ವಲ್ಪ ಕೈಲಿಂದ ಈ ಥರ ಮಾಡ್ಕೊಳ್ಬೇಕು. ನೋಡಿ ಉಳಿದಿರೋದು ಕೂಡ ಈ ಥರ ಗೋಲ್ಕ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ನಾನು ಗೋಧಿ ಹಿಟ್ಟನ್ನು ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಂಡಿದ್ದೀನಿ. ಅದರೊಳಗೆ ಸ್ವಲ್ಪ ಹಿಟ್ಟನ್ನು ಪ್ರೆಸ್ ಮಾಡಿ ಇದನ್ನು ಗೋಲ್ಕ ಸ್ವಲ್ಪ ಲಟ್ಟಿಸ್ಕೋಬೇಕು. ನೋಡಿ ಈ ಥರ ಇಷ್ಟು ದೊಡ್ಡದಾಗಿದ್ದರೆ ಸಾಕು. ಇದಿಷ್ಟು ನಾನು ಸ್ವಲ್ಪ ದಪ್ಪ ಕೂಡ ಇರಬಾರ್ದು, ಹಾಗೆ ಮೀಡಿಯಮ್ದಲ್ಲಿ ಜಾಸ್ತಿ ತೆಳು ಕೂಡ ಇರಬಾರ್ದು. ಮೀಡಿಯಮ್ದಲ್ಲಿ ಈ ಥರ ಗೋಲ್ಕ ಒಂದು ಚಪಾತಿ ಲಟ್ಟಿಸ್ಕೊಳ್ತೀವಲ್ವ ಆ ಥರ ಲಟ್ಟಿಸ್ಕೊಂಡಾದ್ಮೇಲೆ ಇವಾಗ ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ನಾನು ಮಸಾಲನ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ನಾವು ಮಡಚ್ಕೊಂಡು ಮಾಡ್ಕೋಬಹುದು. ಇವಾಗ ಮತ್ತೆ ಕೆಳಗಡೆ ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ.
ನೋಡಿ ಇದಿಷ್ಟು ಇದ್ದರೆ ಸಾಕು, ಜಾಸ್ತಿ ದೊಡ್ಡದು ಇಲ್ಲ ಹಾಗೆ ಸಣ್ಣದು ಇಲ್ಲ, ಮೀಡಿಯಮ್ದಲ್ಲಿ ಪರೋಟ ಇದಿಷ್ಟು ಇದ್ದರೆ ಸಾಕು. ನಂತರ ಇಲ್ಲಿ ತವೆಯನ್ನು ಮೊದಲೇ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಕಾದಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಈ ಥರ ಸುತ್ತು ಕಡೆ ಎಲ್ಲ ಹಚ್ಕೊಂಡಾದಮೇಲೆ ಲಟ್ಸಿರೋದನ್ನು ಹಾಕ್ತಾಯಿದ್ದೀನಿ. ಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಅದು ಸ್ವಲ್ಪ ಫ್ರೈ ಆಗೋದ್ರೊಳಗೆ ಇವಾಗ ಇನ್ನೊಂದು ನಾನು ಲಟ್ಟಿಸ್ತಾ ಇದ್ದೀನಿ ನೋಡಿ. ಒಂದು ಉಳ್ಳೆನ ತಗೊಂಡು ಹಿಟ್ಟಲ್ಲಿ ಪ್ರೆಸ್ ಮಾಡಿ ಮತ್ತೆ ಇವಾಗ ಸ್ವಲ್ಪ ಗೋಲ್ಕ ಲಟ್ಟಿಸ್ತಾ ಇದ್ದೀನಿ. ನೋಡಿ ಈ ಥರ ಸ್ವಲ್ಪ ಲಟ್ಸಿ ಇಟ್ಕೊಂಡಿದ್ದೀನಿ. ನಂತರ ಇವಾಗ ಇದನ್ನು ಹೊಳಸಾಕ್ತಾ ಇದ್ದೀನಿ. ನೋಡಿ ಇದೊಂದು ಥರದ್ದು ಪರೋಟ ರೆಡಿ ಆಯಿತು. ಇವಾಗ ಹೊಳಸಾದ್ಮೇಲೆ ಸ್ವಲ್ಪ ಮೇಲೆ ಕೂಡ ಎಣ್ಣೆಯನ್ನು ಹಚ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಮಸಾಲನ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯ 1.5 ಟೇಬಲ್ ಸ್ಪೂನಷ್ಟು ಆಲೂಗಡ್ಡೆ ಪಲ್ಯನ ಹಾಕ್ಕೊಂಡು ಇದನ್ನು ಸ್ವಲ್ಪ ಮಡಚಿಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಈ ಕಡೆ ನೋಡಿ ಹಿಟ್ಟನ್ನು ಈ ಥರ ತಗೊಂಡು ಮಡಚಿ ನಿಮಗೆ ಈ ಥರದ್ದು ಇಷ್ಟ ಆದರೆ ಇದನ್ನು ಕೂಡ ನೀವು ಮಾಡ್ಕೋಬೋದು. ಇವಾಗ ಮೇಲೆ ಸ್ವಲ್ಪ ಹಿಟ್ಟು ಜಾಸ್ತಿ ಬಂದರೆ ಈ ಥರ ಹಿಟ್ಟನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ. ಇದಿಷ್ಟು ಜಾಸ್ತಿ ಇತ್ತು. ಇವಾಗ ಮತ್ತೆ ಹಿಟ್ಟಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ಚಪಾತಿ ಗತೆ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ ಇದು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ ಸುತ್ತು ಕಡೆ ಎಲ್ಲ ಈ ಥರ ಪ್ರೆಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿದ್ರಲ್ವ ಇದೊಂದು ಪರೋಟ ರೆಡಿ ಆಯಿತು. ನೋಡಿ ಇದನ್ನು ಕೂಡ ಚಪಾತಿ ಗತೆ ಇದನ್ನು ಗೋಲ್ಕ ಅಂದರೆ ರೌಂಡ ಶೇಪಲ್ಲಿ ಲಟ್ಟಿಸ್ತಾ ಇದ್ದೀನಿ. ನೋಡಿ ಈ ಥರ ನಾವು ಮಸಾಲನ ಅಂದರೆ ಆಲೂಗಡ್ಡೆನ ಮೇನ್ ಇರೋದು ಅದೇ ದಪ್ಪದಾಗಿ ನಾವು ಇದು ಇಟ್ಕೋಬಾರ್ದು. ಸ್ವಲ್ಪ ಪೇಸ್ಟ್ ಗತೆ ಮಾಡಿಕೊಂಡು ಈ ಥರ ಮಸಾಲನ ಮಾಡ್ಕೋದ್ರಿಂದ ಒಟ್ಟ ಹರಿಯೋಂಗಿಲ್ಲ, ಏನೂ ಆಗೋದಿಲ್ಲ. ನೋಡಿ ಎಷ್ಟು ನಾವು ಬೇಕಾದರೂ ದೊಡ್ಡ ಸೈಜಲ್ಲಿ ಕೂಡ ಇದನ್ನು ಮಾಡಿಕೊಂಡು ಹಾಕಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ ಇದಿಷ್ಟ ಆಯಿತು. ಇವಾಗ ಇದೇ ತವೆಯಲ್ಲಿ ಮತ್ತೆ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ಸುತ್ತು ಕಡೆ ಎಲ್ಲ ಹಾಕೊಂಡಾದ್ಮೇಲೆ ಇವಾಗ ಲಟ್ಸಿರೋದನ್ನು ಹಾಕ್ತಾ ಇದ್ದೀನಿ. ಇವಾಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಅದು ಕೂಡ ಆಗೋದ್ರೊಳಗೆ ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇನ್ನೊಂದು ನಾನು ಈ ಥರ ಸಣ್ಣ ಸೈಜಲ್ಲಿ ಪುರಿಗತೆ ಲಟ್ಸಿ ಇಡ್ತಾ ಇದ್ದೀನಿ ನೋಡಿ. ಇವಾಗ ತವೆಯಲ್ಲಿರೋದನ್ನು ಸ್ವಲ್ಪ ಹೊಳಸ್ಕೊಂಡು ಮತ್ತೆ ಎಣ್ಣೆ ಹಾಕ್ತಾ ಇದ್ದೀನಿ ಮೇಲ್ಗಡೆ. ಇವಾಗ ಸೇಮ್ ಇದೇ ರೀತಿ ಅಂದರೆ ಪೂರಿ ಸೈಜಲ್ಲಿ 2
ಲಟ್ಸಿ ಇಡ್ತಾ ಇದ್ದೀನಿ ನೋಡಿ. ನೋಡಿ ಇದಿಷ್ಟು ಸಣ್ಣ ಸೈಜಲ್ಲಿ 2 ಲಟ್ಸಿ ಇಟ್ಕೊಂಡಾದ್ಮೇಲೆ ಇವಾಗ ಇದು ಕೂಡ ಸ್ವಲ್ಪ ಹೊಳಸೆ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಆಲೂಗಡ್ಡೆ ಪಲ್ಯನ ಹಾಕ್ತಾ ಇದ್ದೀನಿ ನೋಡಿ. ಇದಿಷ್ಟು ರೆಡಿ ಆಯ್ತು. ಇವಾಗ ಎರಡು ಪರೋಟ ರೆಡಿ ಆಯಿತು. ಇವಾಗ ತವೆಗೆ ಮತ್ತೆ ಇವಾಗ ಎಣ್ಣೆನ ಸವರಿ ಇಟ್ಕೊಂಡಾದ್ಮೇಲೆ ಇದಕ್ಕೂ ಕೂಡ 1.5 ಟೇಬಲ್ ಸ್ಪೂನಷ್ಟು ಮಸಾಲಾನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಅಗಲವಾಗಿ ಅಂದರೆ ಪದರಿಂದ ನೋಡಿ ಈ ಥರ ನಾವು ಮತ್ತೆ ಒಂದನ್ನು ಈ ಥರ ಮೇಲ್ಗಡೆ ಹಾಕೊಂಡಾದ್ಮೇಲೆ ಈ ಥರ ಸುತ್ತ ಕಡೆ ಎಲ್ಲ ಸ್ವಲ್ಪ ಪ್ರೆಸ್ ಮಾಡಿ. ಇವಾಗ ಇಲ್ಲಿ ಸ್ವಲ್ಪ ಮೇಲೆ ಹಿಟ್ಟು ಹಾಕ್ಕೊಳ್ಳಿ. ಕೆಳಗೆ ಮತ್ತು ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ಕೂಡ ಚಪಾತಿ ಗತೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾವು 2 ಥರದ್ದು ಹಿಟ್ಟು ಹಾಕಿರ್ತೀವಲ್ವ, ಹಾಗಾಗಿ ಸ್ವಲ್ಪ ದೊಡ್ಡದಾಗಿರುತ್ತೆ, ಹಾಗೆ ಸ್ವಲ್ಪ ದಪ್ಪದಾಗಿ ಕೂಡ ಇರುತ್ತೆ. ಅದಕ್ಕೆ ಸ್ವಲ್ಪ ಇದಕ್ಕೆ ಮಸಾಲಾನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈ ಥರ ದೊಡ್ಡ ಸೈಜಲ್ಲಿ ಇದನ್ನು ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಮತ್ತೆ ಪದರಿಂದು ಹಾಕಿದ್ದೀನಲ್ವ, ಸುತ್ತು ಕಡೆ ಎಲ್ಲ ಉಜ್ಕೊಳ್ಳೋದಿಲ್ಲ, ಅಂದರೆ ಬಿಚ್ಚೋದಿಲ್ಲ, ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಇವಾಗ ತವೆಗೆ ಮೊದಲೇ ಎಣ್ಣೆ ಹಚ್ಚಿಟ್ಕೊಂಡಿದ್ದೆ ಅಲ್ವ, ಇವಾಗ ಇಲ್ಲಿ ಲಟ್ಸಿರೋದನ್ನು ಹಾಕ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡಾದ್ಮೇಲೆ ಇದು ಕೂಡ ಚೆನ್ನಾಗಿ 2 ಸೈಡಲ್ಲೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. 3 ಥರದ್ದು ಆಲೂಗಡ್ಡೆ ಪರೋಟ ತುಂಬಾ ಈಸಿಯಾಗಿರುತ್ತೆ. ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೋ ಆ ಥರದ್ದು ನಾವು ಮಾಡ್ಕೋಬೋದು. ಬೆಳಗಿನ ನಾಷ್ಟ ಆಗಿರ್ಬೋದು, ಅಥವಾ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ಅಥವಾ ಸಂಜೆ ಟೈಮ್ಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಇವಾಗ ಹೊಳಿಸಿ ಇದು ಕೂಡ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ರೆಡಿ ಆಯಿತು. ನೋಡಿದ್ರಲ್ವ. ನೋಡಿದ್ರಲ್ವ, ಸಿಂಪಲ್ಲಾಗಿ 3 ಥರದ್ದು ಆಲೂ ಪರೋಟ ರೆಡಿ ಆಯಿತು. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಕೋಬೋದು. ಇದಕ್ಕೆ ಟೊಮೊಟೊ ಸಾಸ್ ಅಥವಾ ಮೊಸರು ಇದ್ದರೆ ಚೆನ್ನಾಗಿರುತ್ತೆ. ಈ ಸಿಂಪಲ್ ರೆಸಿಪಿ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದು ಸರ್ತಿ ಆಲೂ ಪರೋಟನ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಟ್ರೈ ಮಾಡಿ. ತುಂಬಾ ರುಚಿ ಇರುತ್ತೆ. ಬೆಳಗಿನ ನಾಷ್ಟಕ್ಕೆ ಸೂಪರಾಗಿರುತ್ತೆ. ಈ ರೆಸಿಪಿ ಖಂಡಿತ ನೀವು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.